ಧರ್ಮಸ್ಥಳ ಫೈಲ್ಸ್ ಅನನ್ಯ ಭಟ್ ಕುರಿತು ಸ್ಫೋಟಕ ಸತ್ಯಾನಾವರಣ. ಸುಲಿಗೆ ಅನನ್ಯ ಭಟ್ ಎಂಬುವಾಕೆಯೇ ಇರಲಿಲ್ಲ ಅಂತ ಹೇಳಿ ವಾದ ಇತ್ತು. ಸುಜಾತಾ ಭಟ್ ಮಾಡ್ತಿರೋದು ಕಪೋಕಲ್ಪಿತ ಆರೋಪ ಅಂತ ಹೇಳಲಾಗಿತ್ತು. ಅನನ್ಯ ಭಟ್ ವಿಚಾರವಾಗಿ ಸ್ಫೋಟಕ ಸತ್ಯಾನಾವರಣವಾಗಿದೆ. ಅಸಲಿಗೆ ಅನನ್ಯ ಭಟ್ ಎಂಬುವಳೆ ಇರಲಿಲ್ಲ ಅಂತ ಹೇಳಿ ವಾದ ಇತ್ತು. ಸುಜಾತಾ ಭಟ್ ಮಾಡ್ತಾ ಇರುವಂತಹ ಕಪೋಕಲ್ಪಿತ ಆರೋಪ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಚೆಕ್ಮೇಟ್ ಇಟ್ಟಂತಹ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಇದೇ ಮೊದಲ ಬಾರಿಗೆ ಅನನ್ಯ ಭಟ್ ಫೋಟೋ ವಕೀಲ ಮಂಜುನಾಥ್ ಸಮ್ಮುಖದಲ್ಲಿ ಮಗಳ ಫೋಟೋವನ್ನು ತೋರಿಸಿದಂತಹ ಸುಜಾತಾ ಭಟ್, ಅನನ್ಯ ಭಟ್ ಕಲರ್ ಫೋಟೋ ತೋರಿಸಿದಂತಹ ಸುಜಾತಾ ಭಟ್ ಅವರಿಗೆ ಮಕ್ಕಳೇ ಇರಲಿಲ್ಲ ಎನ್ನುವಂತಹ ಆರೋಪ ಕೇಳಿಬಂದಿತ್ತು. ಇಂತಹ ಹೊತ್ತಿನಲ್ಲಿ ಅನನ್ಯ ಭಟ್ ಫೋಟೋವನ್ನು ತೋರಿಸಿದಂತಹ ಸುಜಾತಾ ಭಟ್. ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಅನಾಮಿಕ ದೂರುದಾರ ಯಾರಿದ್ದಾರೆ, ಅನಾಮಿಕ ದೂರುದಾರರನ್ನ ಹೊರತುಪಡಿಸಿ ಈಕೆಯೂ ಕೂಡ ನನ್ನ ಮಗಳು ಕಾಣಿಯಾಗಿದ್ದಾಳೆ, ರಿಓಪನ್ ಮಾಡಿ ಆ ಒಂದು ಕೇಸ್ ಅಂತ ಹೇಳಿ ಸುಜಾತಾ ಭಟ್ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ದ ದಿನ ಮಾತ್ರ ಸದ್ದನ್ನ ಮಾಡಿದ್ದಂತಹ ಸುಜಾತಾ ಭಟ್ ತದಾದ ನಂತರ ಸುದ್ದಿಯಲ್ಲೇ ಇರಲಿಲ್ಲ. ಸುದ್ದಿಯಲ್ಲಿದ್ರೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಈಗ ಅವರು ಅನನ್ಯ ಭಟ್ ಫೋಟೋವನ್ನ ರಿವೀಲ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಜನ ಮಾತನಾಡ್ಕೊಳ್ತಾ ಇದ್ರು, ಅನನ್ಯ ಭಟ್ ಅನ್ನುವಂಥವಳೇ ಇಲ್ಲ, ಸುಜಾತಾ ಭಟ್ ಅವರ ಕಪೋಕಲ್ಪಿತ ಕತೆ ಇದು ಅಂತ ಹೇಳಿ. 2003ರಲ್ಲಿ ರಿಲೀಸ್ ಅಥವಾ 2003ರಲ್ಲಿ ಬರೆದಿದ್ದಂತಹ ಒಂದು ಆರ್ಟಿಕಲ್ ಕೂಡ ಸಿಕ್ಕುತ್ತೆ. ಆ ಒಂದು ಆರ್ಟಿಕಲ್ ಅಲ್ಲಿ ನಮ್ಗೆ ಮಕ್ಕಳಿಲ್ಲ, ನಾಯಿಗಳನ್ನೇ ನಮ್ಮ ಮಕ್ಕಳಂತ ಹೇಳಿ ಸಾಕ್ತಾ ಇದ್ದೀವಿ ಅಂತ ಶ್ವಾನಪ್ರಿಯೆ ಸುಜಾತಾ ಭಟ್ ಅಂತ ಬರೆದುಕೊಂಡಿರುವಂತಹ ಸಾಕಷ್ಟು ಲೇಖನಗಳು ಕೂಡ ಕಣ್ಣು ಮುಂದೆ ಬಂದಿತ್ತು. ಆದರೆ ಈಗ ಅನನ್ಯ ಭಟ್ ಎನ್ನುವಂಥವಳು ಇದ್ದಾಳೆ ಅಂತ ಹೇಳಿ ಸುಜಾತಾ ಭಟ್ ಒಂದು ಕಲರ್ ಫೋಟೋವನ್ನ ಕೂಡ ತೋರಿಸಿದ್ದಾರೆ. ಆ ಕಲರ್ ಫೋಟೋವನ್ನ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ. ಈ ಹಿಂದೆ ಅನನ್ಯ ಭಟ್ ಅವರು ಇಲ್ಲ, ಕಪೋಕಲ್ಪಿತ ಕಥೆ ಅಂತ ಹೇಳ್ತಿದ್ದವರೆಲ್ಲರೂ ಕೂಡ ಈಗ ಗಪ್ ಚುಪ್ ಆಗಿದ್ದಾರೆ. ಇನ್ನು ಸುಜಾತಾ ಭಟ್ ವಿಚಾರಕ್ಕೆ ಬರುವುದಾದ್ರೆ, ಈ ಹಿಂದೆ ಯಾವ ಕಂಪ್ಲೇಂಟ್ ಕೊಟ್ಟು ಹೋಗಿದ್ರು ತದಾದ ನಂತರ ಎಲ್ಲೂ ಕೂಡ ಕಾಣಿಸ್ಕೊಳ್ದೇ ಇರುವಂತಹ ಸುಜಾತಾ ಭಟ್ ಒಂದಿಷ್ಟು ದಿನಗಳಾದ ಮೇಲೆ ಒಂದು ವಿಡಿಯೋ ಮೂಲಕ ಹೊರಗಡೆ ಬಂದಿದ್ರು. ನಾನು ಎಲ್ಲಿರಬೇಕು ಅಲ್ಲೇ ಇದ್ದೀನಿ, ಬಾಕಿದೆಲ್ಲ ನೀವು ಹೇಳೋ ಅವಶ್ಯಕತೆ ಇಲ್ಲ ಎನ್ನುವಂತಹ ಮಾತನ್ನ ಹೇಳಿರುವಂತಹ ಅನನ್ಯ ಭಟ್ ಈಗ ವಕೀಲ ಮಂಜುನಾಥ್ ಅವರ ಜೊತೆಯಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡಿದ್ದಾರೆ. ಎಸ್, ಏನ್ ಹೇಳಿದ್ರು ಆ ಒಂದು ಬೈಟ್ ಪ್ಲೇ ಮಾಡ್ತಾರೆ ನೋಡಿ. ನಿಮ್ಗೆ ಗೊತ್ತಿರ್ಬೋದು, ತುಂಬಾ ಅದು ಇದು ಏನೇನೇನೋ ಟಿವಿಲಿ ಬರ್ತಾ ಇದೆ. ಬಟ್ ನಾ ಎಲ್ಲದಕ್ಕೂ ನಿಮ್ಗೆ ಕ್ಲಾರಿಫಿಕೇಶನ್ ಕೇಳ್ತಾನೆ ಮೇಡಮ್. ಜನಗಳು ಕೇಳ್ತಾ ಇದ್ದಾರೆ ಅಥವಾ ಇಲ್ಲಿ ಕೇಳ್ತಾ ಇದ್ದಾರೆ, ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಅದು ಯಾರೋ ಈ ಮಗಳನ್ನ ಅನನ್ಯ ಭಟ್ಟನು ಇಲ್ಲ ಹಂಗೆ ಅಂತ. ನಾನೊಂದು ರಿಕ್ವೆಸ್ಟ್ ಅಂದ್ರೆ, ನೀವು ಫೋಟೋನ ಒಂದ್ಸರಿ ಪಬ್ಲಿಕ್ ತೋರಿಸ್ಬೋದಾ ಅಂತ. ಆಯ್ತು, ತೋರಿಸ್ತೀನಿ, ತೋರಿಸಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ. ಅವ್ರು ತಂದು ಕೊಡ್ತಾರಾದ್ರೆ ನಾನು ಪ್ಲೇ ಮಾಡ್ಬೋದು, ಅವ್ರು ತಂದು ಕೊಡಲ್ಲ. ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನು ನಾನು ಕೊಡ್ತೀನಿ, ತೋರಿಸ್ತೀನಿ. ಮೇಡಮ್, ಇದು ಬಿಟ್ಟು ತುಂಬಾ ಕ್ವಶನ್ಗಳು ರೈಸ್ ಆಗಿದ್ದಾವೆ. ಬಟ್ ನಾ ಅದನ್ನೆಲ್ಲ ನಿಮ್ಗೆ ಕೇಳಕ್ ಹೋಗಲ್ಲ. ಮೇಡಮ್, ನಿಮ್ಗೆ ಗೊತ್ತಿರ್ಬೋದು, ಮೊದಲಾಗಿನಿಂದ ತುಂಬಾ ಅದು ಇದು ಏನೇನೇನೋ ಟಿವಿಲಿ ಬರ್ತಾ ಇದೆ. ಬಟ್ ನಾ ಎಲ್ಲದಕ್ಕೂ ನಿಮ್ಗೆ ಕ್ಲಾರಿಫಿಕೇಶನ್ ಕೇಳ್ತಾನೆ ಮೇಡಮ್. ಜನಗಳು ಕೇಳ್ತಾ ಇದ್ದಾರೆ ಅಥವಾ ಇಲ್ಲಿ ಕೇಳ್ತಾ ಇದ್ದಾರೆ,
ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಅದೇ ಯಾರೋ ಈ ಮಗಳನ್ನ ಅನನ್ಯ ಭಟ್ಟನು ಇಲ್ಲ ಹಂಗೆ ಅಂತ ನನ್ನೊಂದು ರಿಕ್ವೆಸ್ಟ್ ಅಂದ್ರೆ ನೀವು ಆ ಫೋಟೋನ ಒಂದ್ಸರಿ ಪಬ್ಲಿಕ್ ತೋರಿಸ್ಬೋದಾ ಅಂತ. ಆಯ್ತು, ತೋರಿಸ್ತೀನಿ, ತೋರ್ಸಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ. ಅವ್ರು ತಂದು ಕೊಡ್ತಾರಾದ್ರೆ ನಾನು ಪ್ಲೇ ಮಾಡ್ಬೋದು, ಅವ್ರು ತಂದು ಕೊಡಲ್ಲ. ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನ ನಾನು ಕೊಡ್ತೀನಿ, ತೋರಿಸ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.